ಶುದ್ಧ ಮತ್ತು ಆರೋಗ್ಯಕರ ಆಹಾರ ಜನರನ್ನು ತಲುಪಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ಪ್ರಮುಖವಾಗಿ UT ಖಾದರ್ ಅವರು ಆರಂಭ ಮಾಡಿರುವಂಥ ಒಂದು ಕ್ರಾಂತಿಗೆ ಸಂಬಂಧಪಟ್ಟ ಹಾಗೆ ದಕ್ಷಿಣ ಕನ್ನಡ ಪ್ರಮುಖವಾಗಿ ಮಂಗಳೂರಿನ ಅನೇಕ ಹೋಟೆಲ್ಗಳಿಗೆ ಈಗಾಗಲೇ ರೈಡ್ ಆಗಿದೆ. KFCಯಿಂದ ಹಿಡಿದು ಬಹುರಾಷ್ಟ್ರೀಯ ಕಂಪನಿಗಳ ಒಂದು ಎಡವಟ್ಟುಗಳು ಏನಿದೆ ಅವರೊಂದು ಅವ್ಯವಸ್ಥೆ ಬಟಾಬಯಲಾಗಿದೆ. ಈ ನಡುವೆ ಸರ್ಕಾರ ಒಂದು QR ಕೋಡನ್ನು ಗ್ರಾಹಕರಿಗೆ ನೀಡಿತ್ತು. ನೀವು ಆಹಾರ ಸೇವಿಸುವಂಥ ಹೋಟೆಲ್ಗಳಲ್ಲಿ ಏನಾದರೂ ಅಶುಚಿತ್ವ ಕಂಡು ಬಂದರೆ ಅಲ್ಲಿ ನೈರ್ಮಲ್ಯ ಇಲ್ಲ ಅಂತ ಆದರೆ, ಫುಡ್ ಸರಿ ಇಲ್ಲ ಅಂತ ಆದರೆ ಇದಕ್ಕೆ ಕಂಪ್ಲೇಂಟನ್ನು ಕೊಡಿ ಅನ್ನುವಂಥ ರೀತಿಯಲ್ಲಿ ದಕ್ಷಿಣ ಕನ್ನಡ ಆಹಾರ ಇಲಾಖೆ ಕೂಡ ಅದನ್ನು ಪಬ್ಲಿಷ್ ಮಾಡಿತ್ತು. ಪಬ್ಲಿಷ್ ಆದ ಬೆನ್ನಲ್ಲೇ ಈಗ ಭರಪೂರವಾಗಿ ಸಾರ್ವಜನಿಕರಿಂದ ರೆಸ್ಪಾನ್ಸ್ ಬರ್ತಾ ಇದೆ. ರಾಶಿ ದೂರುಗಳು ಬರ್ತಾ ಇದೆ. ಈ QR ಕೋಡ್ನಲ್ಲಿ ಬಂದಂತಹ ದೂರಿನ ಆಧಾರದಲ್ಲೇ ಸದ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಆಹಾರ ಇಲಾಖೆ ಅಧಿಕಾರಿಗಳು ರೈಡ್ ಅನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ಆಹಾರ ಇಲಾಖೆ ಅಧಿಕಾರಿಗಳಾಗಿರುವಂಥ ಪ್ರವೀಣ್ ಅವರು ಇದ್ದಾರೆ. ಅವರ ಮಾತನಾಡಿಸ್ತಾ ಹೋಗ್ತೀನಿ. ಸರ್ಕಾರದ ಒಂದು QR ಕೋಡ್ಗೆ ಸದ್ಯ ಯಾವ ಥರ ಸ್ಪಂದನೆ ಬರ್ತಾ ಇದೆ ಸರ್? ಗ್ರಾಹಕರ ದೂರು ಅಹವಾಲುಗಳು ಯಾವ ಥರ ಇದೆ ಅಂತ? ಇದುವರೆಗೆ ಸಾರ್ವಜನಿಕರಿಗೆ, ಗ್ರಾಹಕರಿಗೆ ಆಹಾರ ಪದಾರ್ಥಗಳನ್ನು ಯಾರು ಸೇವಿಸ್ತಾಯಿದ್ರು ಅವರಿಗೆ ಹೇಗೆ ಆಹಾರ ಸುರಕ್ಷತಾ ಇಲಾಖೆಗೆ ದೂರು ಕೊಡಬೇಕು ಅಂತ ಹೇಳುವ ಐಡಿಯಾನೇ ಇರಲಿಲ್ಲ. ಎಲ್ಲಿ ಕಂಪ್ಲೇಂಟ್ ಕೊಡಬೇಕು, ಯಾರ ಹತ್ರ ಹೋಗಿ ಕೊಡಬೇಕು. ಹೆಚ್ಚಿನ ಗ್ರಾಹಕರಿಗೆ ಈ ಮಾಹಿತಿ ಇಲ್ಲದೆ ಭಾಳ ಕಡಿಮೆ ದೂರುಗಳು ಬರ್ತಿದ್ವು. ಈಗ ಯಾವಾಗ QR ಕೋಡ್ ಲಾಂಚ್ ಆಯಿತು, ಆನ್ಲೈನಲ್ಲಿ ಅವರಿಗೆ QR ಕೋಡ್ ಕೂಡ ಯಾವಾಗ ಲಭ್ಯ ಆಗಲಿಕ್ಕೆ ಶುರು ಆಯಿತು, ಎಲ್ಲ ನಾಗರಿಕರಿಗೂ ಇದ್ರ ಬಗ್ಗೆ ಅಲರ್ಟ್ನೆಸ್ ಬಂದ ಮೇಲೆ ಈಗ ಒಂದೇ ದಿನದಲ್ಲಿ ನಮಗೆ 10 ದೂರುಗಳು ಆನ್ಲೈನಲ್ಲಿ QR ಕೋಡ್ ಮುಖಾಂತರ ಬಂದಿದೆ. ಆ 10 ಒಂದು ದಿನದಲ್ಲೇ ನಾವು ಕವರ್ ಮಾಡೋದಕ್ಕೆ ಬೆಳಿಗ್ಗೆಯಿಂದಲೇ ಕಾರ್ಯಾಚರಣೆ ಸಹ ಮಾಡ್ತಾಯಿದ್ವಿ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ದೂರುಗಳನ್ನು ಒಂದೇ ದಿನದಲ್ಲಿ ಮುಗಿಸಬೇಕು ಅಂತ ಹೇಳುವ ಉದ್ದೇಶ ಇಟ್ಕೊಂಡು ನಾವು ಇದನ್ನು ಮಾಡ್ತಾಯಿದ್ವಿ. ಈಗ ಇದು ಆನ್ಲೈನಲ್ಲಿ ರಿಲೀಸ್ ಆಗಿದೆ. ಬಹುಶಃ ಎಲ್ಲ ಹೋಟೆಲ್ಗಳಿಗೆ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಅಂಟಿಸಿಲ್ಲ. ಸ್ಟಿಲ್ ಇಷ್ಟು ದೂರುಗಳು ಬರ್ತಾ ಇದೆ. ಇನ್ ಕೇಸ್ ಅದನ್ನು ಪಬ್ಲಿಕ್ ಪ್ಲೇಸಲ್ಲಿ ಹಾಕಿದರೆ ಏನಾಗ್ಬೋದು ಪರಿಸ್ಥಿತಿ? ಪ್ರತಿಯೊಂದು ಅಂಗಡಿಗಳ ಮುಂದೆ ಅದನ್ನು ಹಾಕಿದ ತಕ್ಷಣ ಕನಿಷ್ಠ ದಿನಕ್ಕೆ ಒಂದು 50ರಿಂದ 61 ಜಿಲ್ಲೆಗೆ ಬರ್ಬೋದು ದೂರುಗಳು. ರಾಜ್ಯದಾದ್ಯಂತ ಇನ್ನೂ ಹೆಚ್ಚಿಗೆ ಬರ್ಬೋದು ಅಂತ ನನ್ನ ಅನಿಸಿಕೆ. ಭಾಳಷ್ಟು ದೂರುಗಳು ಬರ್ತವೆ. ಇನ್ನೂ ನಾವು ಆ ಕ್ರಮವನ್ನು ತಗೊಳ್ತಾ ಇದ್ದೀವಿ. ಪ್ರತಿಯೊಂದು ಅಂಗಡಿಗಳ ಮುಂದೆ, ಪ್ರತಿಯೊಂದು ರೆಸ್ಟೋರೆಂಟ್ಗಳ ಮುಂದೆ ಆಗಲಿ, ಆಹಾರ ಸಾಮಗ್ರಿಗಳು ಮಾರುವಂಥ ಯಾರು ಇದ್ದಾರೆ ಅವರ ಅಂಗಡಿಗಳ ಮುಂದೆ ಕಡ್ಡಾಯವಾಗಿ QR ಕೋಡನ್ನು ಡಿಸ್ಪ್ಲೇ ಮಾಡಲೇಬೇಕು ಅಂತ ಹೇಳುವ ನಿಯಮನ ನಾವು ಅವರಿಗೆ ಹೇಳ್ತಾ ಇದ್ದೀವಿ. ಈಗ ತುಂಬ ಜನಕ್ಕೆ ಯಾವ ಸಂದರ್ಭದಲ್ಲಿ ನಾವು ದೂರು ಕೊಡಬೇಕು ಅಂತ ಗೊತ್ತಾಗಿರಲ್ಲ. ಆ ಸಿಂಪ್ಟಮ್ಸ್ ಏನು ಸಿಂಪ್ಟಮ್ಸ್ ಕಂಡು ಬಂದರೆ ಅವರು ದೂರು ನೀಡಬೇಕು ಅಂತ ತಾವು ಹೇಳ್ತೀರಾ ನಮ್ಮ ವೀಕ್ಷಕ? ನೋಡಿ, ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ ಇರೋದು. ಅದರಲ್ಲಿ ಆ ಕಾಯ್ದೆಯಲ್ಲಿ ಇರುವಾಗೆ ಮೊದಲದು ಸುರಕ್ಷಿತ ಆಹಾರ, ಎರಡನೇದು ಗುಣಮಟ್ಟದ ಆಹಾರ. ಇವೆರಡನ್ನು ನಾವು ರಕ್ಷಣೆ ಕೊಡಬೇಕು ಅದಕ್ಕೆ ಆಹಾರದ ವಿಚಾರದಲ್ಲಿ ಜನಗಳಿಗೆ ಅಂತ ಹೇಳುವ ಉದ್ದೇಶಕ್ಕೆ ತಂದಿರುವಂಥ ಕಾಯ್ದೆ ಅದು. ಈಗ ಗುಣಮಟ್ಟ ಅಂದರೆ ಕಳಪೆ ಗುಣಮಟ್ಟ, ಉನ್ನತ ಗುಣಮಟ್ಟ, ಉತ್ತಮ ಗುಣಮಟ್ಟದ ಸಾಮಗ್ರಿಗಳನ್ನು ಬಳಸಿ ಮಾಡುವಂಥದ್ದು. ಗುಣಮಟ್ಟ ಒಳ್ಳೆಯ ಆಹಾರ ವಸ್ತುಗಳನ್ನು ಬಳಸಲಿಲ್ಲ ಅಂದರೆ ಅದರದ್ದು ಕಳಪೆ ಬರುತ್ತೆ. ಇವುಗಳನ್ನೆಲ್ಲ ಅನಲೈಸ್ ಮಾಡ್ತೀವಿ. ಮತ್ತು ಸುರಕ್ಷಿತ ಆಹಾರ ವಿಚಾರಕ್ಕೆ ಬಂದರೆ ಫಸ್ಟ್ ನೋಡೋದು ನಾವು ನಿಷೇಧಿತ ಮತ್ತು ಲಿಮಿಟ್ಗಿಂತ ಜಾಸ್ತಿ ಹಾಕುವಂಥ ಬಣ್ಣಗಳು. ಆಹಾರದ ಅಟ್ರಾಕ್ಷನ್ ಜಾಸ್ತಿ ಮಾಡಲಿಕ್ಕೋಸ್ಕರ ಇವರು ಬಣ್ಣ ಏನು ಬಳಸ್ತಾರೆ ಅದು ಮನುಷ್ಯನಿಗೆ ಕ್ಯಾನ್ಸರ್ಕಾರಕ ರೋಗಗಳನ್ನು ತರುವಂಥ ಸಾಧ್ಯತೆ ಜಾಸ್ತಿ ಇರೋದರಿಂದ ಇವುಗಳನ್ನು ನಾವು ಅಳವಡಿಸಿಕೊಂಡು ಕಾರ್ಯಾಚರಣೆ ಮಾಡ್ತಾಯಿದ್ವಿ. ಹಾಗೆಯೇ ಬೇರೆ ಇನ್ನೂ ಯಾವುದು ಕೀಟಗಳು, ಫಾರಿನ್ ಬಾಡಿ ಅಂದರೆ ಯಾವುದಾದ್ರು ಇನ್ನಿತರ ವಸ್ತುಗಳು ಆಹಾರದಲ್ಲಿ ಸಿಗೋದು, ಇಂಥವೆಲ್ಲ ಇದ್ದಾಗ ಅವು ಅಸುರಕ್ಷಿತ ಆಹಾರ ಅಂತಲೇ ನಾವು ಅದನ್ನ ಕನ್ಸಿಡರ್ ಮಾಡ್ತೀವಿ. ಈಗ 10 ದೂರು ಬಂದಿದೆ ಅಂತ ತಾವು ಹೇಳಿದಿರಿ. ಜನರ ದೂರು ಎಷ್ಟರ ಮಟ್ಟಿಗೆ ಅಂದರೆ ಅದು ಸರಿಯಾಗಿತ್ತು, ನ್ಯಾಯಬದ್ಧವಾಗಿತ್ತು? ನಿಮ್ಗೆ ಏನು ಅನಿಸ್ತು ದಾಳಿ ಮಾಡಿದಾಗ? ಈಗ ಅವರಿಗೆ, ಸಾಮಾನ್ಯ ಜನರಿಗೆ ಇರೋದಂದರೆ ಅವರಿಗೆ ಒಂದು ಉತ್ತಮ ಗುಣಮಟ್ಟದ್ದು, ಒಳ್ಳೆ ಸುರಕ್ಷಿತ ಆಗಿರುವಂಥ, ಶುಚಿ ಇರುವಂಥ ಆಹಾರಗಳು, ಒಂದು ಒಳ್ಳೆಯ ಗುಣಮಟ್ಟದ ಒಳ್ಳೆಯ ರುಚಿ ಇರುವಂಥ ಆಹಾರಗಳು ಸಿಗೋದಿಲ್ಲ ಅಂತ ಹೇಳುವ ವಿಚಾರದಲ್ಲಿ ಅವರು ಬಹಳಷ್ಟು ಸಿಟ್ಟಲ್ಲೇ ಅವರು ದೂರುಗಳನ್ನು ದಾಖಲು ಮಾಡ್ತಾರೆ. ಕ್ರಮ ಕೈಗೊಳ್ಳಲೇಬೇಕು ಅಂತ ಹೇಳುವ ಇದೇ ಇರೋದರಿಂದ ನಾವು ಅವರ ಭಾವನೆಗಳನ್ನ ಪರಿಗಣಿಸಿ ಅವರ ದೂರುಗಳನ್ನು ತಕ್ಷಣವೇ ನಾವು ಪರಿಹಾರ ಮಾಡ್ತಾಯಿದ್ವಿ. ಯಾರು ಸಾರ್ವಜನಿಕ ದೂರು ಕೊಟ್ಟರು ಕೂಡ ಅದನ್ನು ತಕ್ಷಣವೇ ಯಾವುದನ್ನು ನೆಗ್ಲೆಕ್ಟ್ ಮಾಡದೆ ಹೋಗಿ ದೂರು ಆರೋಪ ಮಾಡಿದ್ದಕ್ಕೂ ನೀವು ರೈಡ್ ಮಾಡುವಾಗ ಸಿಕ್ಕಿದ್ದಕ್ಕೂ ಏನಾದರೂ ತಾಳೆ ಆಗ್ತಾ ಇದೆಯಾ? ಈಗ ನೈರ್ಮಲ್ಯ ವಿಚಾರದಲ್ಲಿ ಹೆಚ್ಚಿನ ರೆಸ್ಟೋರೆಂಟ್ಗಳಲ್ಲಿ ಸಮಸ್ಯೆ ಇದೆ. ಗುಣಮಟ್ಟದಲ್ಲಿ ಸಹ ಕೂಡ ಸ್ವಲ್ಪ ಕಳಪೆ ಗುಣಮಟ್ಟ ಇರ್ಬೋದು, ಬಣ್ಣ ಹಾಕೋದಿರ್ಬೋದು, ಇವುಗಳು ಕಂಡುಬರ್ತಾಯಿದೆ. ಈಗ ನಾವು ಈ ಕಾರ್ಯಾಚರಣೆ ಶುರು ಮಾಡಿದಾಗಿಂದ ಇವುಗಳ ಪ್ರಮಾಣ ಕಡಿಮೆ ಆಗ್ತಾಯಿದೆ. ಈಗ ನಮಗೆ ಒಂದೇ ಸರಿ ಆಗದಿದ್ದರೂ ಕೂಡ ಹಂತ ಹಂತವಾಗಿ ರೆಡ್ಯೂಸ್ ಆಗ್ತಾ ಹೋಗ್ತಾಯಿದೆ. ಈಗ ನಾವು ಪೂರ್ತಿಯಾಗಿ ಈ ಥರ ಕಾರ್ಯಾಚರಣೆ ಕಂಟಿನ್ಯೂ ಮಾಡ್ತಾಯಿದ್ರೆ
ಒಂದು ತಿಂಗಳೊಳಗೇ ನಿಮಗೆ ಎಲ್ಲ ಆಹಾರ ಸುರಕ್ಷತಾ ಕಾಯ್ದೆಯ ನಿಯಮಗಳನ್ನು ಗರಿಷ್ಠ ಪ್ರಮಾಣದಲ್ಲಿ ನಾವು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಆಹಾರ ಇಲಾಖೆಯ ಅಧಿಕಾರಿಗಳ ಮಾತು. ಅಂದರೆ ಈಗಾಗಲೇ ದೂರು ಬರೋದಕ್ಕೆ ಆರಂಭವಾಗಿದೆ. ನಾವು ರೈಡ್ ಮಾಡುವ ಹೊತ್ತಿನಲ್ಲಿ ಒಂದಿಷ್ಟು ಸುಧಾರಣೆಗಳು ಕಂಡು ಬರ್ತಾ ಇದೆ. ಸೊ ಸಾರ್ವಜನಿಕರು ದೂರುಗಳು ಇದ್ದರೆ ಈ ಸ್ಕ್ಯಾನರ್ ಮೂಲಕ ನಮಗೆ ಆ ದೂರನ್ನು ನೀಡಿದರೆ ಖಂಡಿತವಾಗಿಯೂ ನಾವು ಅಲ್ಲಿ ಹೋಗಿ ರೈಡ್ ಮಾಡ್ತೀವಿ, 1 ತಿಂಗಳ ಒಳಗೆ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತರ್ತೀವಿ ಅನ್ನುವಂಥ ರೀತಿಯ ವಿಶ್ವಾಸವನ್ನು ಅಧಿಕಾರಿಗಳು ಸದ್ಯ ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಮಣನ್ ಬೆಳಾಳ್ ಜೊತೆ ಆದಿತ್ಯ TV5 ಮಂಗಳೂರು.